ನಿಮ್ಮ ಆಲೋಚನೆ ಸ್ವಭಾವ ಎಲ್ಲವೂ ಸಂಪಾದಿಸುವುದರ ಮೇಲೆ ಇರುತ್ತದೆ. ವಿದ್ಯಾಭ್ಯಾಸ ಸ್ವಲ್ಪ ಮಂದಗತಿಯಲ್ಲೇ ಇರುತ್ತದೆ. ಗಂಡ ಹೆಂಡತಿಯರ ಮಾತುಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಿ ಲಾಭದ ಜೊತೆ ಖರ್ಚುಗಳನ್ನು ಮಾಡಲು ನೀವು ತಯಾರಾಗಿರಿ ಎಂದರೋ ಮಹಾನುಭಾವಲು అందరికీ ವಂದನములు. ನಮಸ್ಕಾರ, ನಾನು ನಂದಕುಮಾರ್, ನಿಮ್ಮ LP ಅಸ್ಟ್ರಾಲಜರ್. 2025 ಶನಿ ಸಂಚಾರ ಫಲಗಳನ್ನು ನೋಡ್ತಾ ಇದ್ದೀವಿ. ಅದರ ಮುಂದಿನ ಭಾಗ ಇದು. ಭಾಗ 1 ಮತ್ತು ಭಾಗ 2ರಲ್ಲಿ ಮೇಷ, ಋಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ಹಾಗೂ ವೃಶ್ಚಿಕ ರಾಶಿಗಳಲ್ಲಿ LP ಇದ್ರೆ ಏನು ಫಲ ಅಂತ ನೋಡಿದ್ದೀವಿ. ಈ ರಾಶಿಗಳಲ್ಲಿ ನಿಮ್ಮ LP ಇದ್ರೆ ಭಾಗ 1 ಮತ್ತು ಭಾಗ 2 ನೋಡಿ. ಮುಂದಿನ ರಾಶಿ ಧನು ರಾಶಿ. ಧನು ರಾಶಿಯಲ್ಲಿ LP ಲಗ್ನ ಇರುವವರಿಗೆ ಏನು ಫಲ ಅಂತ ನೋಡೋಣ. 2 ಮತ್ತು 3ನೇ ಭಾವದ ಅಧಿಪತಿಯಾದ ಶನಿದೇವರು 4ನೇ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. 2ನೇ ಭಾವ ಅಂದ್ರೆ ಹಣ, ಸಂಪತ್ತು, ಮಾತು, ಕುಟುಂಬ, ಕಣ್ಣು ಹಾಗೂ 3ನೇ ಭಾವವಾದ ಕಮ್ಯುನಿಕೇಶನ್, ಪ್ರಯತ್ನ, ಧೈರ್ಯ, ವೀರ್ಯ, ಡಾಕ್ಯುಮೆಂಟ್ಸ್ ಈ ವಿಚಾರಗಳನ್ನು ಶನಿದೇವರು 4ನೇ ಭಾವದಿಂದ ನಡೆಸಲಿದ್ದಾರೆ. ನಿಮ್ಮ ಸಂಪಾದನೆ, ಮಾತು, ಪ್ರಯತ್ನಗಳು ನಿಮ್ಮ ಕುಟುಂಬಕ್ಕೆ ಸಂತೋಷ ಹಾಗೂ ತೃಪ್ತಿಯನ್ನು ನೀಡುವಂತದ್ದಾಗಿರುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ. ನಿಮ್ಮ ಕುಟುಂಬವೂ ಸಹ ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಇದು ಸೂಕ್ತ ಸಮಯವಾಗಿರುತ್ತೆ. ಸ್ವಲ್ಪ ಸಾಲ ಆದ್ರೂ ನಿಮ್ಮ ಪ್ರಯತ್ನಗಳು ಕೈಗೂಡುತ್ತೆ. ವಿದ್ಯಾಭ್ಯಾಸ ಹಾಗೂ ಸಂಪಾದನೆಗಾಗಿ ಮನೆ ಶಿಫ್ಟ್ ಆಗೋ ಸಾಧ್ಯತೆಗಳಿರ್ತವೆ. ಶನಿದೇವರ ಪ್ರಭಾವದಿಂದ ವಿದ್ಯಾಭ್ಯಾಸ ಸ್ವಲ್ಪ ಮಂದಗತಿಯಲ್ಲೇ ಇರುತ್ತದೆ. ಸಂಪಾದನೆಯ ಹೆಚ್ಚಿನ ಭಾಗ ಮನೆ ಅಥವಾ ವಾಹನ ಖರೀದಿಗೆ ಖರ್ಚು ಮಾಡುವ ಸಾಧ್ಯತೆಗಳಿದೆ. ಅಂದ್ರೆ ಶುಭ ಖರ್ಚುಗಳೇ ಸಂಭವಿಸಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಒಳ್ಳೆ ಇನ್ಕಮ್ ಬರುವ ಸಾಧ್ಯತೆಗಳಿದೆ. ಧನು ರಾಶಿಯಲ್ಲಿ LP ಇರುವವರು ಕಾಲಭೈರವಾಷ್ಟಕ ಸ್ತೋತ್ರ ಪಠನೆ ಹಾಗೂ ಅದನ್ನು ಕೇಳೋದ್ರಿಂದ ಮತ್ತಷ್ಟು ಸಹಾಯದಾಯಕವಾಗಿರುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ LP ಇರುವವರಿಗೆ 1 ಮತ್ತು 2ನೇ ಭಾವದ ಅಧಿಪತಿಯಾದ ಶನಿದೇವರು 3ನೇ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. 1ನೇ ಭಾವವಾದ ವ್ಯಕ್ತಿತ್ವ, ಸ್ವಭಾವ, ಆರೋಗ್ಯ, ಗೌರವ ಹಾಗೂ 2ನೇ ಭಾವವಾದ ಹಣ, ಸಂಪತ್ತು, ಕುಟುಂಬ ಹಾಗೂ ವಿದ್ಯೆಯ ವಿಚಾರಗಳನ್ನು ಶನಿದೇವರು 3ನೇ ಭಾವದಲ್ಲಿದ್ದು ನಡೆಸಲಿದ್ದಾರೆ. ನಿಮ್ಮ ಆಲೋಚನೆ ಸ್ವಭಾವ ಎಲ್ಲವೂ ಸಂಪಾದಿಸುವುದರ ಮೇಲೆ ಇರುತ್ತದೆ. ಸದಾಕಾಲ ಹಣದ ಬಗ್ಗೆ ಚಿಂತಿಸುತ್ತಾ ಅದಕ್ಕಾಗಿ ಪ್ರಯತ್ನ ಪಡುತ್ತೀರಿ. ಆ ಪ್ರಯತ್ನಗಳು ಯಶಸ್ಸು ತರಲಿದೆ. ಮಕರ ರಾಶಿಯು ಶನಿಯ ಸ್ವಂತ ಮನೆ ಆಗಿರೋದ್ರಿಂದ ಉತ್ತಮ ಫಲಗಳನ್ನು ನೀಡಲಿದ್ದಾರೆ. ನಿಮ್ಮ ಮಾತುಗಳಿಗೆ ಬೆಲೆ ಬರಲಿದೆ. ಇದುವರೆಗೂ ನಿಮ್ಮ ಮಾತುಗಳನ್ನು ಯಾರು ಕೇಳದೇ ಇದ್ರೋ ಅವರೆಲ್ಲ ಈ ಸಮಯದಲ್ಲಿ ಕೇಳಕ್ಕೆ ಪ್ರಾರಂಭಿಸ್ತಾರೆ. ಶನಿದೇವರು ನಿಮ್ಮ ಮಾತಿಗೆ ಕೇಳುಗರನ್ನು, ಗೌರವವನ್ನು ನೀಡಲಿದ್ದಾರೆ. ಬರೀ ಹಣ ಮಾತ್ರವಲ್ಲ, ಎಜುಕೇಶನ್ ಕೂಡ ನಿಮಗೆ ಸಾಧಕವಾಗಿರುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿಗೆ ಒಳ್ಳೆಯ ಸಮಯ ಇದು. ನಿಮ್ಮ ಪ್ರಯತ್ನಗಳು ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ. ಸರ್ಕಾರಿ ನೌಕರರು ನೆಕ್ಸ್ಟ್ ಲೆವೆಲ್ ಹೋಗುವ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ಖಂಡಿತ ತೇರ್ಗಡೆ ಹೊಂದಿ ಪ್ರಮೋಷನ್, ಇನ್ಕ್ರಿಮೆಂಟ್ ಬರುವ ಸಾಧ್ಯತೆಗಳಿರುತ್ತವೆ. ಮಕರ ರಾಶಿಯ ಓನರ್ ಆದ ಶನಿದೇವರ ಆರಾಧನೆಯನ್ನೇ ಪ್ರಧಾನವಾಗಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಕುಂಭರಾಶಿ. LP ಲಗ್ನ ಕುಂಭರಾಶಿಯಲ್ಲಿ ಇದ್ದರೆ ಏನು ಫಲ ಅಂತ ನೋಡೋಣ. 12 ಮತ್ತು 1ನೇ ಭಾವದ ಅಧಿಪತಿಯಾದ ಶನಿದೇವರು 2ನೇ ಭಾವಕ್ಕೆ ಚಲಿಸಲಿದ್ದಾರೆ. ಈ ಕುಂಭರಾಶಿ ಕೂಡ ಶನಿದೇವರ ಸ್ವಂತ ಮನೆಯಾಗಿದೆ. ಇವರು 2ನೇ ಭಾವದಲ್ಲಿ ಕುಳಿತು ಮೊದಲ ಹಾಗೂ 12ನೇ ಭಾವದ ಕೆಲಸಗಳನ್ನು ಮಾಡಲಿದ್ದಾರೆ. ನಿಮ್ಮ ಮಾತುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಸಂಪತ್ತು, ಗೌರವ, ಸಂಪಾದನೆ ಹೆಚ್ಚಾಗುವುದರಲ್ಲಿ ಸಂದೇಹವಿಲ್ಲ. LP ಲಗ್ನ ಕುಂಭರಾಶಿಯಲ್ಲಿರುವವರು ಕೂಡ ಮೌನ ವ್ರತವನ್ನು ಆಚರಿಸುವುದು ಉತ್ತಮ ಫಲಗಳನ್ನು ನೀಡುತ್ತದೆ. ನಿಮ್ಮ ಮಾತುಗಳೇ ಪ್ರಧಾನವಾಗಿರ್ಬೇಕೆಂಬ ಗುಣ ನಿಮ್ಮದಾಗಿರುತ್ತೆ. ಇದರಿಂದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಈಗವನ್ನು ಕಡಿಮೆ ಮಾಡಿ ಒಳ್ಳೆಯ ಮಾತುಗಳನ್ನು ಆಡೋದರಿಂದ ಹಣ, ಸಂಪತ್ತು ವೃದ್ಧಿಯಾಗುತ್ತೆ. ಗಂಡ ಹೆಂಡತಿಯರ ಮಾತುಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಿ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ. ಹಣಕಾಸಿನಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಮುಂದಿನ LP ಲಗ್ನ ಇರುವ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 11 ಹಾಗೂ 12ನೇ ಭಾವದ ಅಧಿಪತಿಯಾದ ಶನಿದೇವರು 1ನೇ ಮನೆಯಲ್ಲಿದ್ದು ತಮ್ಮ ಕೆಲಸಗಳನ್ನು ಮಾಡಲಿದ್ದಾರೆ. 11 ಅಂದ್ರೆ ಲಾಭ, 12 ಅಂದ್ರೆ ವ್ಯಯ, ಖರ್ಚು, ಪ್ರಯಾಣ. ಇವೆರಡು ಮಾತ್ರ ನಿಮ್ಮ ಚಿಂತನೆ ಆಗಿರುತ್ತೆ. ಲಾಭದ ಜೊತೆ ಖರ್ಚುಗಳನ್ನು ಮಾಡಲು ನೀವು ತಯಾರಾಗಿರಿ. ಒಳ್ಳೆಯ ಕಾರ್ಯಗಳಿಗೆ ದಾನ ಧರ್ಮದ ಖರ್ಚುಗಳನ್ನು ಮಾಡೋದ್ರಿಂದ ಅದು ನಿಮ್ಮ ಲಾಭವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ. 1ನೇ ಭಾವದಲ್ಲಿ ಶನಿದೇವರು ಇರೋದ್ರಿಂದ ನಿಮ್ಮ ದೇಹವೇ ಅವರಾಗಿರುತ್ತಾರೆ. ಅವರಿಗೆ ಯಾವ್ದು ಇಷ್ಟವಿಲ್ಲವೋ ಅದನ್ನು ಮಾಡಬೇಡಿ. ಅವರಿಗೆ ಸುಳ್ಳು ಹೇಳೋದು, ಅಧರ್ಮ ದಾರಿಯಲ್ಲಿ ನಡೆಯುವುದು ಇಷ್ಟವಿಲ್ಲ. ಅದನ್ನು ಮಾಡದೇ ಇರೋದ್ರಿಂದಲೇ ನಿಮಗೆ ಬರುವ ಕಷ್ಟಗಳನ್ನು, ತೊಂದರೆಗಳನ್ನು ಅವಾಯ್ಡ್ ಮಾಡಬಹುದು. ಲಾಭಕ್ಕಾಗಿ ಸುಳ್ಳು ಹೇಳೋದನ್ನು ಅವಾಯ್ಡ್ ಮಾಡಿ. ನ್ಯಾಯವಾಗಿ ಏನು ಲಾಭ ಬರಬೇಕೋ ಅದನ್ನು ಮಾತ್ರ ತಗೊಳ್ಳಿ. ಅದು ಮಲ್ಟಿಪಲ್ ಆಗುತ್ತೆ. ಒಂದೇ ಡೀಲ್ ನಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೊಳ್ಳೋಣ ಅಂತ ತಪ್ಪು ಮೆಥಡ್ ಏನಾದ್ರೂ ಯೂಸ್ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗಲ್ಲ.
ಮುಂದೆ ಬರುವ ಆಪರ್ಚುನಿಟಿಗಳು ಕೂಡ ಕಡಿಮೆ ಆಗ್ಬಿಡುತ್ತೆ. ಫ್ಯೂಚರ್ ಲಾಭಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ಸಮಯ ಇದಾಗಿರುತ್ತೆ. ಗೋಲ್ಡ್ ಚಿಟ್ ಸ್ಟಾರ್ಟ್ ಮಾಡೋದು ಅಥವಾ ಚಿಟ್ ಫಂಡ್ ಹಾಕೋದು, ಈ ರೀತಿ ಶಾರ್ಟ್ ಟರ್ಮ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ನ್ಯಾಯವಾದ ಲಾಭಕ್ಕಾಗಿ ಇನ್ವೆಸ್ಟ್ ಮಾಡಿ. ಅತಿ ಹೆಚ್ಚು ಲಾಭಕ್ಕೆ ಆಸೆ ಪಟ್ಟು ಇನ್ವೆಸ್ಟ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಈ ಶನಿ ಸಂಚಾರದ ಅವಧಿಯಲ್ಲಿ ಈ ಎಲ್ಲಾ ALP ಲಗ್ನ ರಾಶಿಯವರಿಗೂ ಅವರವರ ಕರ್ಮದ ಅನುಸಾರ ಶನಿದೇವರು ಫಲ ನೀಡುತ್ತಾರೆ. ಯಾವ ಭಾವಗಳು ಎಫೆಕ್ಟ್ ಆಗುತ್ತೋ ಆ ಭಾವಗಳ ಆಕ್ಟಿವಿಟೀಸ್ ಮೇಲೆ ಎಚ್ಚರಿಕೆಯಿಂದ ಇರಿ. ಭಯ ಪಡುವ ಅವಶ್ಯಕತೆ ಇಲ್ಲ. ಪೊಲೀಸರನ್ನು ಕಂಡು ಕಳ್ಳರು ಭಯ ಪಡ್ತಾರೆ. ನೀವು ನ್ಯಾಯವಾಗಿದ್ರೆ ಶನಿದೇವರನ್ನು ನೋಡಿ ಭಯ ಪಡುವ ಅವಶ್ಯಕತೆ ಇಲ್ಲ. ಅವರು ನ್ಯಾಯ ದೇವತೆ ಆಗಿರೋದ್ರಿಂದ ನಿಮ್ಮ ಕಡೆ ನ್ಯಾಯ ಇದ್ರೆ ಅವರು ನಿಮ್ಮ ಪರವಾಗಿಯೇ ಫೇವರಬಲ್ ರಿಸಲ್ಟ್ಸ್ ಕೊಡುತ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ALP ಜ್ಯೋತಿಷ್ಯ ಶಾಸ್ತ್ರವನ್ನು ರೂಪಿಸಿದ ವಾಕ್ಯೋಗಿ ಶ್ರೀ ಪದೋಡೈ ಮೂರ್ತಿ ಹಾಗೂ ನನ್ನ ಎಲ್ಲಾ ಗುರುಗಳಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.